ಜಾತಿ ನಿಂದನೆ ಮಾಡಿದ್ದು ಖಂಡನೀಯ. ಶಾಸಕ ಮುನಿರತ್ನ ವಿರುದ್ಧ ಸಚಿವ ಮಹದೇವಪ್ಪ ಅವರೀಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆ ಭಾಷೆ ಅವರದ್ದೇ ಆಗಿದ್ರೆ ಬಿಜೆಪಿ ಕ್ರಮ ತೆಗೆದುಕೊಳ್ಬೇಕು. ವಿರೋಧ ಪಕ್ಷದ ನಾಯಕರು ಕ್ರಮವನ್ನ ತೆಗೆದುಕೊಳ್ಳಲೇಬೇಕು. ಕಾನೂನು ಪ್ರಕಾರ ಅವರ ಮೇಲೆ ಕ್ರಮ ಆಗುತ್ತೆ. ಬಿಜೆಪಿ ಪಕ್ಷವು ಕೂಡ ಕ್ರಮವನ್ನು ತಗೋಬೇಕು ಅಂತೇಳಿ ಸಮಾಜ ಕಲ್ಯಾಣ ಸಚಿವ ಆಗಿರುವಂತಹ ಎಚ್.ಸಿ. ಮಹದೇವಪ್ಪ ಅವರು ಆಗ್ರಹಿಸಿದ್ದಾರೆ. ಕೇಳಿ. ಸರ್, ಈಗ ಶಾಸಕರ ಮುನಿರತ್ನ ಅವರ ಅರೆಸ್ಟ್ ಆಗಿದೆ. ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದು ಒತ್ತಡ ತಗ್ರ ಅಥವಾ ಇದು ಕೇಸ್ಗಳು ಮೂಡಿಸಿ ಅವರು ಜಾತಿ ನಿಂದನೆಯನ್ನು ಮಾಡಿರ್ತಕ್ಕಂಥದ್ದು ಹೈಲಿ ಕಂಡೆಮಬಲ್. ನೋ, ಇಟ್ ಅಟ್ರಾಕ್ಟ್ಸ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟೀಸ್. ದ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಸರ್, ಈಗ ಶಾಸಕರ ಮುನಿರತ್ನ ಅವರ ಅರೆಸ್ಟ್ ಆಗಿದೆ. ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದು ಒತ್ತಡ ತಗ್ರ ಅಥವಾ ಇದು ಕೇಸ್ಗಳು ಮೂಡಿಸಿ ಅವರು ಜಾತಿ ನಿಂದನೆಯನ್ನು ಮಾಡಿರ್ತಕ್ಕಂಥದ್ದು ಹೈಲಿ ಕಂಡೆಮಬಲ್. ನೋ, ಇಟ್ ಅಟ್ರಾಕ್ಟ್ಸ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟೀಸ್. ದ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಸರ್, ಈಗ ಶಾಸಕರ ಮುನಿರತ್ನ ಅವರ ರೈತರ ಬಂಧುವಾಗಿ ಹಲವು ಜನಸಾಮಾನ್ಯರಿಗೆ ನಿಲುಕುವಂತಹ ಯೋಜನೆಗಳನ್ನು ರೂಪಿಸಿ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟೀಸ್. ದ ಲಾ ಶುಡ್. ಸರ್, ಈಗ ಶಾಸಕರ ಮುನಿರತ್ನ ಅವರ ಅರೆಸ್ಟ್ ಆಗಿದೆ. ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದು ಒತ್ತಡ ತಗ್ರ ಅಥವಾ ಇದು ಕೇಸ್ಗಳು ಮೂಡಿಸಿ ಅವರು ಜಾತಿ ನಿಂದನೆಯನ್ನು ಮಾಡಿರ್ತಕ್ಕಂಥದ್ದು ಹೈಲಿ ಕಂಡೆಮಬಲ್. ನೋ, ಇಟ್ ಅಟ್ರಾಕ್ಟ್ಸ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟೀಸ್. ದ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಸರ್, ಈಗ ಶಾಸಕರ ಮುನಿರತ್ನ ಅವರ ಅರೆಸ್ಟ್ ಆಗಿದೆ. ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದು ಒತ್ತಡ ತಗ್ರ ಅಥವಾ ಇದು ಕೇಸ್ಗಳು ಮೂಡಿಸಿ ಅವರು ಜಾತಿ ನಿಂದನೆಯನ್ನು ಮಾಡಿರ್ತಕ್ಕಂಥದ್ದು ಹೈಲಿ ಕಂಡೆಮಬಲ್. ನೋ, ಇಟ್ ಅಟ್ರಾಕ್ಟ್ಸ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟೀಸ್. ದ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಸರ್, ಈಗ ಶಾಸಕರ ಮುನಿರತ್ನ ಅವರ ಅರೆಸ್ಟ್ ಆಗಿದೆ. ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದು ನೋಡಿ, ಸಚಿವರಾಗಿರುವಂತಹ ಮಹದೇವಪ್ಪ ಅವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಾನೂನಾತ್ಮಕವಾದಂಥ ಕ್ರಮ ಏನಿದೆ ಅದಾಗುತ್ತೆ, ಆದರೆ ಬಿಜೆಪಿ ಏನು ಕ್ರಮ ತಗೊಳುತ್ತೆ? ಮುನಿರತ್ನಗೆ ಎದುರಾಗಲಿದೆ ಮತ್ತೊಂದು ಸಂಕಷ್ಟ. ಮಹಿಳಾ ಆಯೋಗಕ್ಕೆ ದೂರನ್ನ ಕೊಡೋದಕ್ಕೆ ಕೈಪಾಳಿಯ ಸಜ್ಜಾಗಿದೆ. ಕಾಂಗ್ರೆಸ್ ಮಹಿಳಾ ಘಟಕದಿಂದ ದೂರನ್ನ ಕೊಡುವ ವಿಚಾರವಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅಧ್ಯಕ್ಷ ಆಗಿರುವಂತಹ ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ಮತ್ತೊಂದು ದೂರು ದಾಖಲಾಗುವಂತಹ ಸಾಧ್ಯತೆ. ಮಹಿಳೆಯರ ವಿಚಾರವಾಗಿಯೂ ಕೂಡ ಅಲ್ಲಿ ಮಾತಾಡಿದ್ದರು ಅಂತ ಹೇಳಲಾಗದಂಥ ಆಡಿಯೋ ತನಿಖೆಯಿಂದ ಗೊತ್ತಾಗಬೇಕು, ತನಿಖೆಯಿಂದ ಬಹಿರಂಗ ಆಗಬೇಕು. ಆಡಿಯೋದಲ್ಲಿ ಇರುವಂಥ ಧ್ವನಿ ಮುನಿರತ್ನ ಅವ್ರದ್ದು ಅಲ್ವೋ ಅನ್ನೋದು. ಆದರೆ ಜಾತಿ ನಿಂದನೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. FIR ಕೂಡ ಆಗಿದೆ. ಅದರ ಆಧಾರದಲ್ಲಿ ಕರ್ಕೊಂಡ್ಬರ್ತಾ ಇದ್ದಾರೆ ಪೊಲೀಸರು. ಮಹಿಳಾ ಆಯೋಗಕ್ಕೆ ದೂರ ಕೊಡೋದಕ್ಕೆ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷ ಆಗಿರುವಂಥ ಸೌಮ್ಯ ರೆಡ್ಡಿ ಅವರು ಮಾತಾಡಿದ್ದಾರೆ. ಕೇಳ್ಕೊಂಬನ್ನಿ. ತಪ್ಪೆ, ಯಾರೇ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪೆ. ಸೊ ನಾನು ಏನು ಬಯಸ್ತೀನಿ ಅಂದರೆ, ಹಿಂದೆನೂ ಅಷ್ಟೇ ಅನೇಕ ಘಟನೆಗಳಿದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ವಿಶೇಷವಾಗಿ ಈ ರೀತಿ ಮಾತಾಡೋದು ಒಬ್ಬ ಜವಾಬ್ದಾರಿ ಇರುವಂಥ ಒಬ್ಬ ಶಾಸಕರು ಈ ರೀತಿ ಮಾತಾಡಬಾರ್ದು. ಯಾಕಂದರೆ ರೋಲ್ ಮಾಡೆಲ್ ಅಂತ ಕರೀತಾರೆ. ಇಟ್ ಈಸ್ ಬ್ಯಾಡ್. ಅದ್ರ ಬಗ್ಗೆ ಮಾತಾಡೋಕ್ಕೂ ಆಗಲ್ಲ ಇಲ್ಲಿ ಮೈಕಲ್ಲಿ. ಸೊ ಸೂಕ್ತ ಕ್ರಮ ತಗೋಬೇಕು. ಯಾರೇ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪೆ. ಸೊ ನಾನು ಏನು ಬಯಸ್ತೀನಿ ಅಂದರೆ, ಹಿಂದೆನೂ ಅಷ್ಟೇ ಅನೇಕ ಘಟನೆಗಳಿದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ವಿಶೇಷವಾಗಿ ಈ ರೀತಿ ಮಾತಾಡೋದು ಒಬ್ಬ ಜವಾಬ್ದಾರಿ ಇರುವಂಥ ಒಬ್ಬ ಶಾಸಕರು ಈ ರೀತಿ ಮಾತಾಡಬಾರ್ದು. ಯಾಕಂದರೆ ರೋಲ್ ಮಾಡೆಲ್ ಅಂತ ಕರೀತಾರೆ. ಇಟ್ ಈಸ್ ಬ್ಯಾಡ್. ಅದ್ರ ಬಗ್ಗೆ ಮಾತಾಡೋಕ್ಕೂ ಆಗಲ್ಲ ಇಲ್ಲಿ ಮೈಕಲ್ಲಿ. ಸೊ ಸೂಕ್ತ ಕ್ರಮ ತಗೋಬೇಕು. ಯಾರೇ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪೆ. ಸೊ ನಾನು ಏನು ಬಯಸ್ತೀನಿ ಅಂದರೆ, ಹಿಂದೆನೂ ಅಷ್ಟೇ ಅನೇಕ ಘಟನೆಗಳಿದೆ. ನಾನು ಮಾಜಿ ಶಾಸಕಿ ಆಗಿರುವಂಥ
ಕಾಂಗ್ರೆಸ್ನ ನಾಯಕಿ ಕೂಡ ಆಗಿರುವಂಥ ಸೌಮ್ಯ ರೆಡ್ಡಿ ಅವರು ಕೊಟ್ಟಂಥ ಹೇಳಿಕೆ ಇದು. ತಪ್ಪು ಯಾರೇ ಮಾಡಿದ್ರು ಕೂಡ ಅದು ತಪ್ಪೇ. ಅದರಲ್ಲೂ ಒಂದು ಸಮುದಾಯದವರನ್ನು ಅಥವಾ ಒಂದು ಜಾತಿಯ ವಿಚಾರವನ್ನು ಇಟ್ಟುಕೊಂಡು ಮಾತಾಡಿರೋದು ಅಕ್ಷಮ್ಯ ಅಪರಾಧ. ಅಕ್ಷಮ್ಯ ಅಪರಾಧ. ಅವರು ಬಳಸಿರುವಂಥ ಪದಗಳು ನಾವು ಹೇಳಕ್ಕೆ ಬರೋದಿಲ್ಲ, ಅಷ್ಟು ಕೆಟ್ಟ ಪದಗಳನ್ನು ಬಳಕೆ ಮಾಡಿದ್ದಾರೆ. ಆದರೆ ಆ ಆಡಿಯೋ ಯಾರ್ದು ಅಂತೇಳಿ ಕೇಳಿಬಂದಾಗ ಗುತ್ತಿಗೆದಾರ ಆಗಿರುವಂಥ ಚೆಲುವರಾಜ್ ಅವರು ಆರೋಪ ಮಾಡಿದ್ದಾರೆ. ಅದು ಮುನಿರತ್ನ ಅವರೇ ಮಾತಾಡಿರುವಂಥ ಆಡಿಯೋ ಅಂತ ಅವ್ರು ಹೇಳಿದ್ದಾರೆ. ದೂರನ್ನು ಕೂಡ ಕೊಟ್ಟಿದ್ದಾರೆ. ವ್ಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರನ್ನು ಆಧರಿಸಿ ಪೊಲೀಸರು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಂಥ ಮುನಿರತ್ನ ಅವರನ್ನು ಸ್ಟಾಪ್ ಮಾಡಿ, ನೋಡಿ ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟಿದ್ರೆ ಅಲ್ಲಿ ಹೋಗಿ ಅವರನ್ನು ಅರೆಸ್ಟ್ ಮಾಡಿ ಅಥವಾ ವಶಕ್ಕೆ ಪಡೆದುಕೊಂಡು ಬರೋದು ತುಂಬ ಕಷ್ಟ ಆಗ್ತಿತ್ತು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ಅದೇ ಹಾಳ. ಇಷ್ಟು ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ.